guys, welcome back to our YouTube channel Crazy Sisters ತೇಜು and ದೀಕ್ಷಾ. ಇವತ್ತು ನಾವು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಹೋಗಿದ್ದೀವಿ. ಅಕ್ಕ ಮತ್ತು ಮಮ್ಮಿ ಮಾತ್ರ ಹೋಗಿರೋದು, ಆದರೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸ್ವಲ್ಪ ತಮೇಲೆ ಅಕ್ಕನೇ ಕೊಡೋದು. ಬಾಯ್ ಗಾಯ್ಸ್. ಸೊ ಗೈಸ್, ದೀಕ್ಷಾ ಹೇಳ್ದಂಗೆ ನಾನು ಮಮ್ಮಿ ಬಂದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಕಾಯಿ ಕಟ್ಬಿಟ್ಟು ಏನಾದರೂ ಅಂದ್ಕೊಂಡು ಪೂಜೆ ಎಲ್ಲ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳ್ತಾರಲ್ವಾ. ಸೊ ಅದಕ್ಕೆ ನಾವು ಕಟ್ಟೋಣ ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಆ್ಯಕ್ಚುಲಿ ಬರೀ ಮಮ್ಮಿ ಕಟ್ತೀನಿ ಅಂತ ಹೇಳಿದ್ರು, ನಾನು ಕಟ್ಟೋ ಐಡಿಯಾ ಇದ್ದಿಲ್ಲ. ಆಮೇಲೆ ಸರಿ ಹೆಂಗಿದ್ರು ಒಟ್ಟಿಗೆ ಬಂದಿರ್ತೀವಲ್ಲ, ಕಟ್ಬಿಡು ಅಂತಂದರು. ಅದಕ್ಕೆ ನಾನು ಹ್ಞೂ ಅಂತಂದ್ಬಿಟ್ಟು ಕಟ್ಟಿದೆ. ಈ ದೇವಸ್ಥಾನ ಬಂದು ಗಿರಿನಗರ ಇದೆ ಅಲ್ವಾ, ಅಲ್ಲೇ ಬರುತ್ತೆ. ಆಮೇಲೆ ಇಲ್ಲಿ ನಾವು ಆ್ಯಕ್ಚುಲಿ ಸಂಡೇ ಹೋಗಿದ್ವಿ ಅನಿಸುತ್ತೆ. ನೋಡಿ ಎಷ್ಟು ಜನ ಬಂದಿದ್ರು, ಎಷ್ಟು ರಶ್ ಇತ್ತು. ಸಂಡೇ ಕಡಿಮೆ ರಶ್ ಇರುತ್ತೆ ಅಂದ್ಕೊಂಡು ನಾವು ಸಂಡೇ ಹೋದರೆ ಸಂಡೇನೇ ತುಂಬ ಜನ ಇದ್ದರು. ಎಂಟರ್ ಆಗಿದ ತಕ್ಷಣ ಇಲ್ಲಿ ದೊಡ್ಡದಾಗಿ ಆಂಜನೇಯ ಅದು ಸ್ಟ್ಯಾಚು ಕಾಣಿಸುತ್ತೆ ನಿಮಗೆ. ಮತ್ತು ಅಲ್ಲಿ ನೋಡಿ, ಅಲ್ಲೆಲ್ಲ ಕಾಯೆಲ್ಲ ಕಟ್ಟಿದ್ದಾರೆ ಅಲ್ವಾ, ಅಲ್ಲೇ ಕಾಣುತ್ತೆ ನಿಮಗೆ. A to Z ತನಕ ಇರುತ್ತೆ. ಅಲ್ಲೆಲ್ಲ ಒಂದೊಂದು ದಿನ ಒಂದೊಂದು ಕಡೆ ಕಾಯಿ ಕಟ್ತಾರೆ. ಯಾರು ಎತ್ಕೊಳ್ಳಿ? ಎತ್ಕೊಳ್ಳ? ಇವಾಗ ನೋಡಿದ್ರಲ್ಲ, ಅಲ್ಲಿ ಕಾಯೆಲ್ಲ ಇಟ್ಟಿರ್ತಾರೆ. ನೀವೇ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕೌಂಟರ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಸರು ಮತ್ತು ಫೋನ್ ನಂಬರ್, ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಹೇಳಿದ್ರೆ ಆ ಥರ ಸ್ಲಿಪ್ ಕೊಡ್ತಾರೆ. ಸ್ಲಿಪ್ ಹಿಂದ್ಗಡೆ ಇದೆಲ್ಲ ಹೆಂಗೆ ಮಾಡೋದು ಅಂತ ಡೀಟೇಲಾಗಿ ಹೇಳಿರ್ತಾರೆ. ಅಂದರೂ ನಾನು ಒಂದ್ಸತಿ ಹೇಳ್ತೀನಿ. ಏನು ಮಾಡಬೇಕಂತಂದರೆ, ಫಸ್ಟ್ ಡೇ ಹೋಗ್ತಿರಲ್ವ, ಕಾಯಿ ತೊಗೊಂಡು ರಿಜಿಸ್ಟರ್ ಎಲ್ಲ ಮಾಡಿಕೊಂಡು ಅಲ್ಲಿ ಕುತ್ಕೊಬೇಕಾಗತ್ತೆ. ಪೂಜೆಗೆ ಎಲ್ಲರೂ ಕೂತಿರ್ತಾರೆ ಅಲ್ಲಿ. ಅದಾದಮೇಲೆ ಹೇಳ್ತೀನಿ. ಅದಕ್ಕೆ ಮುಂಚೆ ನಿಮಗೇನೋ ಹೇಳಬೇಕು. ನಾವು ಈ ಥರ ಸುತ್ತುತ್ತಿದ್ವಿ ಅಲ್ಲ, ಆವಾಗ ನಮಗೆ ಯಾರು ಕಾಣಿಸಿದ್ರು ಅಂತ ಗೆಸ್ ಮಾಡಿ. ಇಲ್ಲಿ ಬ್ಲೂ ಕಲರ್ ಟಿ ಶರ್ಟ್ ಹಾಕ್ಕೊಂಡಿದ್ದಾರಲ್ವ, ಅವ್ರು ಯಾರಂತ ಗೆಸ್ ಮಾಡಿ. ಯಾರಂತ ಗೊತ್ತಾಯ್ತಾ? ಗೊತ್ತಿಲ್ಲ ಅಂತಂದರೆ, ಇದು ನರಸಿರಾಧೆ ಅಂತ ಸೀರಿಯಲ್ ಇದೆ ಅಲ್ಲ, ಅದರಲ್ಲಿ ವಿಲನ್ ಇರ್ತಾರಲ್ಲ ಶ್ರವಣ್ ಅಂತ, ಅವರು ಕಾಯಿ ಬಿಚ್ತಿದ್ರು. ನನಗೆ ಫಸ್ಟು ಗೊತ್ತಾಗಲಿಲ್ಲ, ನಾನು ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ಮಮ್ಮಿ ಹೇಳಿದ್ಮೇಲೆ ನಾನು ಆಮೇಲೆ ನೋಡಿಬಿಟ್ಟು ಓ ಹೌದು ಅಂತ ಅನಿಸ್ತು. ಆಮೇಲೆ ಮಾತಾಡ್ಸೋಣ ಅಂದ್ಕೊಂಡ್ವಿ. ಆಮೇಲೆ ಏನಕ್ಕೆ ಬೇಡ ಸುಮ್ಮನೆ ಅವರಲ್ಲ ಅಂತಂದರೆ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಹಂಗೆ ಬಂದುಬಿಟ್ವಿ. ಆಮೇಲೆ ದರ್ಶನ ಎಲ್ಲ ಆದಮೇಲೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಹೋಟ್ಲಿಗೆ ಬಂದ್ವಿ. ಅಲ್ಲೇ ಹೋಗೆ ಸುಮ್ಮನೆ. ಆಮೇಲೆ ತಿರ್ಗಾ ಮನೆಗೆ ವಾಪಸ್ ಬಂದ್ವಿ. ವಿ ಪುರಂ ಸರ್ಕಲ್ ಇದೆ ಅಲ್ವಾ, ಆ ರೋಡ್ ಇದು. ಸೊ ನಾನು ಹೇಳಿದ್ನಲ್ಲ, ಅಲ್ಲಿ ಕಾಯಿ ತೊಗೊಂಡ್ಬಿಟ್ಟು ರಿಸಿಪ್ಟ್ ತೊಗೊಂಡ್ಬಿಟ್ಟು ದೇವ್ರ ಎದುರುಗಡೆ ಜಾಗ ಇರುತ್ತೆ, ಅಲ್ಲಿ ಕುತ್ಕೊಬೇಕು. ಎಲ್ಲರೂ ಕೂತಿರ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ ಏನೇನು ಮಾಡಬೇಕು ಅಂತ. ಆಮೇಲೆ ಮಂತ್ರ ಎಲ್ಲ ಹೇಳ್ತಾರೆ, ನಾವು ಅದ್ರ ಥರ ರಿಪೀಟ್ ಮಾಡಬೇಕು. ಆಮೇಲೆ ಅವ್ರು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾರೆ, ಆ ಥರ ನಾವು ಫಾಲೋ ಮಾಡ್ಕೊಬೇಕು. ಹೇಳಾದ್ಮೇಲೆ ನಾವು ದೇವಸ್ಥಾನನ 16 ಟೈಮ್ಸ್ ರೌಂಡ್ ಸುತ್ತಬೇಕು. 16 ಟೈಮ್ಸ್ ಸುತ್ತಾದ್ಮೇಲೆ ಒಂದು ಸತಿ ದೇವ್ರನ್ನ ಮುಕ್ಕೊಂಡು ಮನೆಗೆ ಹೋಗ್ಬೋದು. ಆಮೇಲೆ ನೆಕ್ಸ್ಟ್ ಡೇಯಿಂದ ದಿನ ಮನೆಯಲ್ಲಿ ಈ ಕಾರ್ಡ್ ಕೊಟ್ಟಿರ್ತಾರೆ ನಮಗೆ, ಮತ್ತು ಕೈಗೆ ಅದು ಕಟ್ಟೋಕ್ಕೆ ದಾರ ಎಲ್ಲ ಕೊಟ್ಟಿರ್ತಾರೆ. ಅದು ಕಟ್ಕೊಂಡ್ಬಿಟ್ಟು ಈ ಮಂತ್ರನ ನಾವು ದಿನ 108 ಟೈಮ್ಸ್ ಹೇಳ್ಬೇಕು. ಸೊ ಅದು ಹೇಳೋಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಇದು ಏನಂತಾರೆ ಜಪಮಾಲೆ ಇರುತ್ತಲ್ಲ, ಅದರಲ್ಲಿ ಇಟ್ಕೊಂಡು ಹೇಳ್ತಿದ್ವಿ. ನಾನು ಮಮ್ಮಿ ದಿನ ಹೇಳ್ತಿದ್ವಿ. ಆಮೇಲೆ ಇನ್ನೊಂದು ಸತಿ ದೇವಸ್ಥಾನಕ್ಕೆ ಹೋಗಬೇಕು. ಈ ಸತಿ ಕಾಯಿ ಕಟ್ಟೋದು ಅದೆಲ್ಲ ಏನು ಮಾಡೋ ಅಷ್ಟಿರಲ್ಲ. ಕಾಯಿ ಕಟ್ಟಿರ್ತೀರೋ ಆಲ್ರೆಡಿ. 1 ಟೈಮ್ ಹೋಗ್ಬಿಟ್ಟು ದೇವಸ್ಥಾನಕ್ಕೆ 16 ಟೈಮ್ಸ್ ರೌಂಡ್ ಮಾಡಿದ್ವಲ್ಲ, ರೌಂಡ್ ಮಾಡೋವಾಗೂ ಅಷ್ಟೇ ಮಂತ್ರನೇ ಹೇಳ್ತಾನೆ ಇರಬೇಕು. ಆ ಮಂತ್ರ ಕಾರ್ಡ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಮಂತ್ರ ಇರುತ್ತೆ, ಅದನ್ನು 108 ಟೈಮ್ಸ್ ಮನೇಲಿ ಹೇಳಬೇಕು. ದೇವಸ್ಥಾನದಲ್ಲಿ ಅಂತಂದರೆ 16 ಟೈಮ್ಸ್ ಸುತ್ತಕೊಂಡು ಎಷ್ಟು ಬೇಕಾದರೂ ಹೇಳ್ಬೋದು. ಸೊ ನಾವು ತಿರ್ಗಾ ಸುತ್ತುತ್ತಿದ್ವಿ. ನಾವು ಫಸ್ಟು ಕಾಯಿ ಕಟ್ಟಿದ್ದು ಸಂಡೇ ಕಟ್ಟಿದ್ವಿ. ಆಮೇಲೆ ಇದು ಯಾವ ಡೇ ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ. ಸ್ಯಾಟರ್ಡೇ ಅನಿಸುತ್ತೆ ಇದು, ನೆಕ್ಸ್ಟ್ ವೀಕು. ಸ್ಯಾಟರ್ಡೇ ಅಂತೂ ಯಪ್ಪ ಎಷ್ಟು ರಶ್ ಇತ್ತು, ಎಲ್ಲರೂ ಅಲ್ಲೇ ಬಂದುಬಿಟ್ಟಿದ್ರು ಅನಿಸುತ್ತೆ. ಆಮೇಲೆ ನಾನು ಹೇಳಿದ್ನಲ್ಲ ದೇವ್ರ ಮುಂದ್ಗಡೆ ಕುತ್ಕೊಂಡು ಹೇಳಬೇಕು ಅಂತ, ಇಲ್ಲಿ ಇರುತ್ತೆ ನೋಡಿ ಜಾಗ. ಮತ್ತು ಈ ಥರ ಎಲ್ಲರೂ ಸುತ್ತುತ್ತಾ ಇರ್ತಾರೆ ದೇವಸ್ಥಾನನ. ಸೊ ಸೆಕೆಂಡ್ ಡೇನೂ ಆಯಿತು, ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಮನೆಗೆ ವಾಪಸ್ ಹೋಗ್ತಿದ್ವಿ. ವಾಪಸ್ ಹೋಗೋವಾಗ ನಾನು ಫಸ್ಟ್ ಡೇ ತೋರ್ಸೋದು ಮರ್ತೋಗ್ಬಿಟ್ಟೆ. ನಾನು PU ಕಾಲೇಜ್ ಓದಿದ್ನಲ್ಲ, ಅದು ಇಲ್ಲೇ ಜೈನ್ ಕಾಲೇಜ್ ವಿ ಪುರಮಲ್ಲಿರೋದು, ಅದನ್ನು ತೋರಿಸೋಣ ಅಂತ ತೋರಿಸ್ತಿದ್ದೆ. ಅಲ್ಲಿದೆ ನೋಡಿ. ನಾವು ಮನೆಗೆ ಹೋಗಿಲ್ಲ ಆ್ಯಕ್ಚುಲಿ, ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿ ಗುರು
ಗುರುಗೆ ಹೋದ್ವಿ. ಇಡ್ಲಿ ಗುರು ಫೇಮಸ್ ಆಗಿತ್ತಲ್ವಾ, ಲಾಲ್ಬಾಗ್ ಎದುರುಗಡೆನೇ ಅಲ್ಲಿತ್ತು. ಬಟ್ ಏನಂತ ಅಂದ್ಕೊಂಡ್ವಿ ಅಂದರೆ ಲೇಟ್ ಆಗಿಬಿಟ್ಟಿದೆ, ಖಾಲಿಯಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಕರೆಕ್ಟಾಗಿ ನನಗೆ 2, ಮಮ್ಮಿಗೆ 2 ಇಡ್ಲಿ ಇತ್ತು, ತಿಂದ್ಕೊಂಡು ಆಮೇಲೆ ತಿರ್ಗಾ ನಮ್ಮ ಮನೆಗೆ ಹೋಗೋವಾಗ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಆ ರೋಡಿಂದನೇ ಹೋಗ್ಬೇಕು ನಾವು. ಏನಂತಂದರೆ ನಾನು ತುಂಬ ದಿನ ಆಗಿತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ. ಆ್ಯಕ್ಚುಲಿ ಏನಕ್ಕೆ ಹೋದ್ವಿ ಅಂತಂದರೆ ಸುಮ್ಮನೆ ಮುಕ್ಕೊಂಡು ಹೋಗ್ಬಿಡ್ತೀವಿ ರೋಡಲ್ಲೇ, ಬಟ್ ಅಲ್ಲಿ ಪೊಂಗಲ್ ಪ್ರಸಾದ ಕೊಡ್ತಿದ್ರು ಆಯಿತಾ. ತುಂಬ ದಿನ ಆಯಿತು ಪ್ರಸಾದ ಕೊಟ್ಟು, ಸೊ ಅದಕ್ಕೆ ತಿನ್ನೋಣ ಅಂತಂದಿದ್ದಕ್ಕೆ ಹೋದ್ವಿ. ಆ್ಯಕ್ಚುಲಿ ನಾನು ಸಾಯಿಬಾಬಾ ಜೊತೆ 2 ಬಿಟ್ಟಿದ್ದೆ, ಆದರೂ ಹೋಗಲಿ ಪಾಪ ಅಂತ ಹೋಗಿದ್ದೆ. ಆಮೇಲೆ ನಾವು ದಿನ ಕಂಟಿನ್ಯೂ ಆಗಿ ಹೇಳ್ತಿದ್ವಿ 108 ಟೈಮ್ಸ್ ದೇವ್ರ ಮನೆ ಹತ್ರ. ಆಮೇಲೆ ತಿರ್ಗಾ ಇನ್ನೊಂದು ಸತಿ ಹೋಗ್ಬೇಕಲ್ವಾ, ಸೊ ಇದು 3rd ಟೈಮ್ ದೇವಸ್ಥಾನಕ್ಕೆ ಹೋಗ್ತಿರೋದು. ಫಸ್ಟ್ ಟೈಮ್ ಕಾಯಿ ಕಟ್ಟೋಕ್ಕೆ, ಸೆಕೆಂಡ್ ಟೈಮ್ ಸುಮ್ಮನೆ ಹೋದ್ವಿ, ಇವಾಗ 3rd ಟೈಮ್ ಸುಮ್ಮನೆ ಹೋಗಬೇಕು. ಸುಮ್ಮನೆ ಹೋಗೋದಂತಂದರೆ ಹೋಗ್ಬಿಟ್ಟು 16 ಟೈಮ್ಸ್ ರೌಂಡ್ ಹಾಕಬೇಕು ಮಂತ್ರ ಹೇಳ್ಕೊಂಡು. ಸೊ ಅದಕ್ಕೆ ಇವಾಗ ಹೋಗ್ತಿದ್ದೀವಿ. ಆಮೇಲೆ ಇಲ್ಲಿ ದೇವಸ್ಥಾನ ಎದುರುಗಡೆ ಒಂದು ಹೊಸ ಮನೆ ಕಟ್ಟಿದ್ದಾರೆ ಆಯಿತಾ. ಆ ಮನೆಗೆ ಬಂದುಬಿಟ್ಟು ಡಿಫ್ರೆಂಟಾಗಿದೆ. ಇಲ್ಲಿ ನೋಡಿ, ಏನಂತಾರೆ, ಗ್ಲಾಸ್ ಮೇಲೆ ಒಬ್ಬೊಬ್ಬರು ಫೇಮಸ್ ಪೊಯೆಟ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಅವ್ರ ಫೋಟೋ ಆ ಥರ ಎಲ್ಲ ಮಾಡೋ ಥರ ಪ್ರಯತ್ನ ಪಟ್ಟಿದ್ರು. ಇಟ್ ವಾಸ್ ಲೈಕ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಆಮೇಲೆ ತಿರ್ಗಾ ಹೋದ್ವಿ, ದರ್ಶನ ಎಲ್ಲ ಮಾಡಿಕೊಂಡು 16 ಟೈಮ್ಸ್ ರೌಂಡ್ ಎಲ್ಲ ಮಾಡಿಕೊಂಡು ಬಂದ್ವಿ. ಆಮೇಲೆ ಕೋಇನ್ಸಿಡೆನ್ಸ್ ಏನಂತಂದರೆ ಮಮ್ಮಿ ಫ್ರೆಂಡ್ ಇದ್ದಾರೆ, ಕಾಲೇಜ್ ಫ್ರೆಂಡು, ಅವರು ಕೂಡ ಬಂದಿದ್ದರು ಅಲ್ಲಿ. ಅವರು ಕಾಯಿ ಕಟ್ಟಿದಾರಂತೆ, ಸೊ ಅವರು ಈ ಥರ 16 ಟೈಮ್ಸ್ ಸುತ್ತೋಕ್ಕೆ ಬಂದಿದ್ದರು. ಆಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರೆ ಗೊತ್ತಲ್ವ ಎಷ್ಟೊತ್ತು ಮಾತಾಡ್ತೀವಂತ. 1 ಅವರು, ಹಾಫ್ ಆನ್ ಅವರ್ ಏನೋ ಮಾತಾಡ್ಕೊಂಡೇ ಇದ್ದರು ಇಬ್ಬರು. ನಾವು ಎಲ್ಲ ಮಾತಾಡ್ಕೊಂಡಿದ್ವಿ. ನಮ್ಮ ಮಮ್ಮಿ ಏನು ಮಾಡಿದ್ರು ಗೊತ್ತಾ, ಬೇರೆ ಯಾರೋ ಸೆಲ್ಫಿ ತೊಗೊತಿದ್ರೆ ಮೇಲ್ಗಡೆಯಿಂದ ಕೈಯೆಲ್ಲ ಅಡ್ಡ ಇಡ್ತಿದ್ರು, ಅದಕ್ಕೆ ನಗ್ತಿದ್ವಿ. ಹೋಗ್ತಾ ದಾರಿಯಲ್ಲಿ ಪಪಾಯ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮಮ್ಮಿ ತೊಗೊತೀನಿ ಅಂತ ಅಂದರು. ಸೊ ಅದಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಿದ್ವಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಹೊಸ ಜಾಗ ಹುಡುಕಿದ್ವಿ, ಬಟ್ ಅದು ಕ್ಲೋಸ್ ಆಗಿತ್ತು. ಸೊ ಅದಕ್ಕೆ ಫಸ್ಟ್ ಡೇ ಹೋದ್ವಲ್ಲ, ಅಲ್ಲೇ ಹೋದ್ವಿ. ಬಟ್ ಡಿಫ್ರೆಂಟ್ ಐಟಮ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಫ್ರೆಂಟಾಗಿ ತೊಗೊಂಡ್ವಿ. ಉಪ್ಪಿಟ್ಟಂತೂ ಸೂಪರಾಗಿತ್ತು, ಬಟ್ ಪಲಾವ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆಮೇಲೆ ಎಲ್ಲರ ಫೇವ್ರೇಟ್ ಮಸಾಲ ದೋಸೆ ಅಂತೂ ಯಾರಿಗಿಷ್ಟ ಇರಲ್ಲ ಹೇಳಿ, ಸಖತ್ತಾಗಿತ್ತು. ದೀಕ್ಷಾಗೂ ಮಸಾಲೆ ದೋಸೆ ತೊಗೊಂಡು ಮನೆಗೆ ಬಂದ್ವಿ, ಯಾಕಂದರೆ ಸಂಡೇ ಇತ್ತು ಅನಿಸುತ್ತೆ ಅದು. ಇವತ್ತೇನು ತಂದಿದ್ಯಾ? ಪೋಲಾರ್ ಏನದು? ಅಯ್ಯೋ. ಆಮೇಲೆ ಲಾಸ್ಟ್ ಡೇ 4th ಟೈಮ್ ಹೋಗ್ಬಿಟ್ಟು ಕಾಯಿನ ಬಿಚ್ಚಿಸ್ಕೊಂಡು ಬರಬೇಕು. ಸೊ ಇದು ಲಾಸ್ಟ್ ಟೈಮ್ ಅಲ್ವಾ, ಇಷ್ಟು ದಿನ ದೀಕ್ಷಾನ ಬಿಟ್ಬಿಟ್ಟು ಹೋಗ್ತಿದ್ವಿ, ಅದಕ್ಕೆ ಅವಳು ಜಗಳ ಮಾಡ್ಕೊಂಡಿರ್ತಿದ್ಲು. ಸೊ ಅದಕ್ಕೆ ಲಾಸ್ಟ್ ಡೇ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಬೇಗ ಹೋದ್ವಿ. ಆಮೇಲೆ ಈ ದೇವಸ್ಥಾನ ಗೊತ್ತಲ್ವ ನಿಮಗೆ, ಈ ದೇವಸ್ಥಾನ ಹೆಸರು ಬಂದು ನಾನು ಮರ್ತೋಗ್ಬಿಟ್ಟೆ, ಅಲ್ಲೇ ಇದೆ ಗಿರಿನಗರಲ್ಲೇ, ರಾಮಾಂಜನೇಯ ದೇವಸ್ಥಾನ ಅನಿಸುತ್ತೆ. ಈ ಥರ ಬೆಟ್ಟ ಅಂತೀನಿ, ಸ್ಟೆಪ್ಸ್ ಇದೆ ಅಲ್ಲ, ಆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದರೆ ರಾಮನು ಆಂಜನೇಯ ಈ ಥರ ಹಗ್ ಮಾಡಿರೋ ಥರ ಒಂದು ಸ್ಟ್ಯಾಚು ಇದೆ. ಮತ್ತು ಒಳಗಡೆ ಆಂಜನೇಯದು ದೇವಸ್ಥಾನ ಇದೆ. ಇಲ್ಲಿ ಅಂತೂ ಎಷ್ಟು ಪೀಸ್ಫುಲ್ಲಾಗಿದೆ, ಎಲ್ಲೋ ಬೇರೆ ಜಾಗಕ್ಕೆ ಬಂದಿರೋ ಅಂತ ಅನಿಸುತ್ತೆ. ಇಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಜನ ಮೆಡಿಟೇಷನ್ನು, ವರ್ಕು ಏನಾದರೂ ಮಾಡ್ಕೊಂಡು ಕೂತಿದ್ರು. ನನಗೂ ಈ ಜಾಗ ತುಂಬ ಇಷ್ಟ ಆಯಿತು. ಬಟ್ ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು, ಸ್ವಲ್ಪ ಹೊತ್ತು ಕಾದಿದ್ರೆ ಓಪನ್ ಮಾಡ್ತಿದ್ರು. ಬಟ್ ನಾವು ತಿರ್ಗಾ ಕಾಯಿ ಬಿಚ್ಚಕ್ಕೆ ಹೋಗ್ಬೇಕಾಗಿತ್ತಲ್ವ, ಅದಕ್ಕೆ ನಾವು ಬಂದುಬಿಟ್ವಿ. ನೀವು ಹೋಗಲ್ವಾ? ಏನು ಮುಂಚೆ ಬಂದಿದ್ವಿ. ನನಗೆ ಇವಾಗ ಈ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಫಸ್ಟು 16 ಟೈಮ್ಸ್ ರೌಂಡ್ ಮಾಡಿಕೊಂಡು ಆ ಮಂತ್ರ ಎಲ್ಲ ಹೇಳ್ಕೊಂಡು
ಕಾಯಿ ಕಟ್ಟಿರ್ತೀವಲ್ಲ ಅದೇ ಜಾಗಕ್ಕೆ ಹೋಗ್ಬಿಟ್ಟು ಆ ಕಾಯಿ ನಂಬರ್ ಎಲ್ಲ ಇರುತ್ತೆ. ಸೊ ನಮ್ಮ ಕಾಯಿ ನೋಡಿಕೊಂಡು ಆ ಕಾಯಿನ ಬಿಚ್ಕೊಂಡು ಬಂದುಬಿಟ್ಟು ಅಲ್ಲಿ ಫಸ್ಟ್ ನಾವು ಕಾಯಿ ಕಟ್ಟೋವಾಗ ಕುತ್ಕೊಂಡಿದ್ವಲ್ಲ ಅಲ್ಲಿ ಕುತ್ಕೊಳ್ಬೇಕು. ಅಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರ ಮಂತ್ರ ಎಲ್ಲ ಹೇಳ್ತಾರೆ. ಅದೆಲ್ಲ ಹೇಳಾದ್ಮೇಲೆ ಇದು ಏನಂತಾರೆ, ಇದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಕೈಯಲ್ಲಿ ಕಟ್ಟಿರೋ ದಾರನ ಬಿಚ್ಚಿಬಿಟ್ಟು ಅವರಲ್ಲಿ ಒಂದು ಇದಿಟ್ಟಿರ್ತಾರೆ, ಬಕೆಟ್ ಥರ, ಅದರೊಳಗಡೆ ಹಾಕಬೇಕು. ಕಾಯಿ ಹುಡ್ಕೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ನಾವು ಕರೆಕ್ಟಾಗಿ ಕಟ್ಟಿರ್ತೀವಿ, ಬಟ್ ಅಷ್ಟೊಂದು ಕಾಯಿ ಮಧ್ಯದಲ್ಲಿ ಹುಡ್ಕೋದೇ ಒಂದು ದೊಡ್ಡ ಕಷ್ಟ, ಟಾಸ್ಕ್ ಥರ ಆಗುತ್ತೆ. ನಾವು ಅದಕ್ಕೆ ಕಷ್ಟಪಟ್ಕೊಂಡು ಹುಡುಕ್ತಿದ್ವಿ. ಆಮೇಲೆ ಕಡೆಗೂ ಸಿಕ್ತು. ಬಿಚ್ಕೊಂಡು ಹೋಗ್ಬಿಟ್ಟು ಕುತ್ಕೊಂಡು ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಬಂದು ಕುತ್ಕೊಂಡ್ವಿ. ದೇವಸ್ಥಾನ ಆಚೆ ಕಡೆ ಈ ಥರ ಕಾಯಿ ಬಿಚ್ಚೋರು ಇರ್ತಾರೆ. ಸೊ ಅಲ್ಲಿ ನಾನು ಮಮ್ಮಿ ಕಾಯಿ ಬಿಚ್ಚೋಕೆ ಹೋಗಿದ್ವಿ. ಮತ್ತು ಅವ್ರಿಗೆ ಒಂದು 20 ರೂಪೀಸ್ ಇಲ್ಲ 30 ರೂಪೀಸ್ ಕೊಡಬೇಕು. ಅಲ್ಲಿಂದ ಫುಡ್ ಅಡ್ಡ ತುಂಬ ಹತ್ರ ಆಯಿತು. ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದು ಬೇರೆ ವ್ಲಾಗ್ ಯಾವ್ದಾದ್ರು ಹಾಕ್ತೀನಿ. ಮತ್ತು ಈ ಕಾಯಿ ಬಿಚ್ಚಿದ್ದೀವಲ್ಲ, ಈ ಕಾಯಿಯಿಂದ ಯಾವುದಾದ್ರೂ ಸ್ವೀಟ್ ಮಾಡಿಕೊಂಡು ಮನೆಯವ್ರಿಗೆಲ್ಲ ತಿನ್ನಿ, ಇಲ್ಲ ನೀವು ತಿನ್ನಿ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ವೇಟಿಂಗ್ ಟಿಲ್ ಅವರ್ ನೆಕ್ಸ್ಟ್ ವ್ಲಾಗ್. ಬಾಯ್.